ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ತುಂಬಾ ಸುಲಭವಾಗಿ ಹಾಗೂ ರುಚಿಯಾಗಿರುವಂತ ಟೊಮೆಟೊ ಪಪ್ಪುನ ತೋರಿಸ್ಕೊಡ್ತೀನಿ. ಇದು ಆಂಧ್ರ ಸ್ಟೈಲ್ ಟೊಮೆಟೊ ಪಪ್ಪು. ಇದು ಮಾಡೋದು ಬಹಳ ಸುಲಭ, ರುಚಿನೂ ಅಷ್ಟೇ ಚೆನ್ನಾಗಿರತ್ತೆ. ಇದು ಬಿಸಿ ಅನ್ನಕ್ಕೆ ತುಪ್ಪ ಜೊತೆ ತಿಂದ್ರು ಚೆನ್ನಾಗಿರುತ್ತೆ, ಚಪಾತಿ ಜೊತೆ ತಿಂದ್ರು ಚೆನ್ನಾಗಿರುತ್ತೆ. ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಎಲ್ಲಾ ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಡ್ತಾ ನಾನು ಯಾವ್ಯಾವ ಪ್ರಮಾಣದಲ್ಲಿ ಏನೇನು ಹಾಕಬೇಕು ಅಂತ ಹಾಗೆ ತೋರಿಸ್ತಾ ಹೋಗ್ತೀನಿ. ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡೋಣ. ಇಲ್ಲಿ ಮೊದಲಿಗೆ ನಾನು 1 ಕಪ್ ಅಷ್ಟು ತೊಗರಿ ಬೇಳೆನ ತಗೊಳ್ತಾ ಇದ್ದೀನಿ. ಅದನ್ನ ಚೆನ್ನಾಗಿ ತೊಳೆದು ಸುಮಾರು 10 ರಿಂದ 15 ನಿಮಿಷ ನಾನು ನೆನೆಲಿಕ್ಕೆ ಬಿಡ್ತೀನಿ. ತೊಗರಿ ಬೇಳೆನ ನೆನೆಸೋ ಉದ್ದೇಶ ಏನು ಅಂದ್ರೆ ಚೆನ್ನಾಗಿ ಬೇಯುತ್ತೆ ಅಂತ. ಪಪ್ಪುಗೆ ಸ್ವಲ್ಪ ಸಾಫ್ಟ್ ಆಗಿ ಬೇಯಬೇಕು ಬೇಳೆ. ಹಾಗಾಗಿ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಗೆ ತೊಳೆದು ನೆನೆಸಿಟ್ಕೊಂಡಿರುವಂತ ತೊಗರಿ ಬೇಳೆನ ಹಾಕೊಳ್ತಾ ಇದ್ದೀನಿ. 1 ಕಪ್ ತೊಗರಿ ಬೇಳೆಗೆ ಸುಮಾರು 3 ಮೀಡಿಯಂ ಸೈಜ್ ಟೊಮೆಟೊ ಸಾಕಾಗತ್ತೆ. ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ನಾಟಿ ಟೊಮೆಟೊ ಬಳಸ್ತಿಲ್ಲ, ಫಾರ್ಮ್ ಟೊಮೆಟೊ, ಆಪಲ್ ಟೊಮೆಟೊ ಅಂತ ಏನ್ ಹೇಳ್ತೀವಿ ಅದನ್ನು ಬಳಸ್ತಾ ಇದ್ದೀನಿ. ಜೊತೆಗೆ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ, ಸುಮಾರು 4 ರಿಂದ 5 ಹಸಿಮೆಣಸಿನಕಾಯಿ, 1 ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಸುಮಾರಿಲ್ಲಿ ಸಣ್ಣ ನಿಂಬೆಹಣ್ಣು ಗಾತ್ರ ಅಷ್ಟು ನಾನು ಹುಣಸೆಹಣ್ಣನ್ನ ನೆನೆಸಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ತುಪ್ಪ. ಎಣ್ಣೆ ಬದಲು ತುಪ್ಪ ಹಾಕೊಂಡು ಬೇಳೆ ಬೇಯಿಸ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ. 1 ಹೆಸರು ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪನ್ನ ಕಡ್ಡಿ ಸಮೇತ ಹಾಗೆ ಬೇಯ್ಲಿಕ್ಕೆ ಹಾಕೊಳ್ತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಬಿಡುತ್ತೆ. ಹಾಗಾಗಿ ಇದನ್ನ ಸುಮಾರು 2 ರಿಂದ 3 ನಿಮಿಷ ನಾನು ಪ್ರೆಷರ್ ಕುಕ್ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ಆದಷ್ಟು ತುಪ್ಪ ಬಳಸಿದ್ರೆ ರುಚಿ ಚೆನ್ನಾಗಿರುತ್ತೆ, ಎಣ್ಣೆ ಬಳಸಕ್ ಹೋಗ್ಬೇಡಿ. ಒಗ್ಗರಣೆಗೆ ಸಾಸಿವೆ ಎಲ್ಲ ಸ್ವಲ್ಪ ಸಿಡಿಲಿಕ್ಕೆ ಶುರು ಆದಾಗ 1 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಜೀರಿಗೆನೂ ಹಾಗೆ ಸ್ವಲ್ಪ ಸಿಡಿತಿದ್ದಂಗೆ ಬೆಳ್ಳುಳ್ಳಿ ನಾನು ಸುಮಾರು 7 ರಿಂದ 8 ಹೆಸಳನ್ನ ಕ್ರಷ್ ಮಾಡ್ಕೊಂಡಿದ್ದೀನಿ. ಜಜ್ಜಿರೋ ಬೆಳ್ಳುಳ್ಳಿನ ಹಾಕೊಂಡು ಲೋ ಫ್ಲೇಮಲ್ಲಿ ಬಾಡಿಸ್ಕೋಬೇಕು. ಬೆಳ್ಳುಳ್ಳಿ ಸೀದ್ರೆ ರುಚಿ ಚೆನ್ನಾಗಿರಲ್ಲ. ಹಾಗಾಗಿ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಹಾಗೂ ಒಣಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಯಾವ್ದು ಬೇಕಂದ್ರೂ ಹಾಕೋಬಹುದು. ನಾನಿಲ್ಲಿ ಚೆರಿ ಚಿಲ್ಲೀಸನ್ನ ಹಾಕೊಳ್ತಾ ಇದ್ದೀನಿ. ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಹಾಗೂ ರುಚಿನೂ ಚೆನ್ನಾಗಿರುತ್ತೆ ಅಂತ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಬಾಡಿಸಿದ್ಮೇಲೆ ಹಿಂಗನ್ನ ಹಾಕೊಳ್ತಾ ಇದ್ದೀನಿ. ಸುಮಾರು 2 ರಿಂದ 3 ಚಿಟಿಕೆ ಹಿಂಗು. ಬೆಳ್ಳುಳ್ಳಿ ಹಾಕೊಂಡಿರೋದ್ರಿಂದ ಹಿಂಗು ಸ್ವಲ್ಪ ಹಾಕೊಂಡ್ರೆ ಸಾಕಾಗತ್ತೆ. ಒಗ್ಗರಣೆಗೆ ಉದ್ದಿನ ಬೇಳೆ ಕೂಡ ಹಾಕ್ಕೊಳ್ಬೋದು, ಆಪ್ಷನಲ್ ಅದು. ಈಗ ಬೇಳೆ ಹೇಗೆ ಬೆಂದಿದೆ ಅಂತ ನೋಡೋಣ. ಬೇಳೆ ಜೊತೆ ನಾವು ಹಾಕಿರುವಂತ ಕರಿಬೇವು ಹಾಗೂ ಕೊತ್ತಂಬರಿನ ಬಿಸಾಡ್ಬಿಡ್ಬೇಕಾಗತ್ತೆ. ಅದು ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ. ಸೊ ಆ ಕಡ್ಡಿ ಎಲ್ಲ ತೆಗೆದು ಬಿಸಾಡ್ಬಿಡ್ಬೇಕಾಗತ್ತೆ. ಇನ್ನು ಅವಶ್ಯಕತೆ ಇಲ್ಲ ಅದರದ್ದು. ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿ ಸಾಫ್ಟ್ ಆಗಿರ್ಬೇಕು ಬೇಳೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇನ್ನು ತೊಗರಿಬೇಳೆ ಬಗ್ಗೆ ಹೇಳಬೇಕು ಅಂತಂದ್ರೆ ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ್ರೋಟೀನ್ಸ್ ಇದೆ, ಕಾರ್ಬ್ಸ್ ಇದೆ, ಫೈಬರ್ ಇದೆ, ಕಡಿಮೆ ಪ್ರಮಾಣದಲ್ಲಿ ಫ್ಯಾಟ್ ಕೂಡ ಇದೆ, ಸ್ವಲ್ಪ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಕೂಡ ಇದೆ ಇದರಲ್ಲಿ. ಟೊಮೆಟೋಲ್ ಕೂಡ ಪೊಟ್ಯಾಷಿಯಂ ಇದೆ ಹಾಗೂ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಮತ್ತೆ ವೈಟಮಿನ್ ಸಿ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಇದು ಒಂದು ಹೆಲ್ದಿ ದಾಲ್ ಅಂತಾನೆ ಹೇಳ್ಬೋದು. ಮಾಡಿಟ್ಕೊಂಡಿರುವ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ. ದಾಲ್ ಸ್ವಲ್ಪ ತೆಳ್ಳಗೆ ಬೇಕು ಅಂತಂದ್ರೆ ನಾವು ಕನ್ಸಿಸ್ಟೆನ್ಸಿನ ಸ್ವಲ್ಪ ನೀರು ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ತೊಗರಿ ಬೇಳೆ ಜೊತೆಗೆ ನಾವು ಹೆಸರು ಬೇಳೆ ಹಾಗೂ ಮಸೂರ್ ದಾಲ್ ಅಂತ, ಮೈಸೂರ್ ಬೇಳೆ ಅಂತ ಬರುತ್ತಲ್ಲ, ಅದನ್ನು ಕೂಡ ಹಾಕೊಂಡು ನಾವು ದಾಲ್ ಮಾಡ್ಕೋಬಹುದು. ಬಟ್ ಟಿಪಿಕಲ್ ಆಂಧ್ರ ಟೊಮೆಟೊ ಪಪ್ಪುಗೆ ಬರೀ ತೊಗರಿ ಬೇಳೆ ಬಳಸೋದ್ರಿಂದ ನಾನು ಬರೀ ತೊಗರಿ ಬೇಳೆ ಬಳಸಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು. ಟೊಮೆಟೊ ಪಪ್ಪುಗೆ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ರೈಸ್. ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಟೊಮೆಟೊ ಪಪ್ಪು ಜೊತೆ ತಿಂದ್ರೆ ಬಹಳ ರುಚಿಯಾಗಿರುತ್ತೆ. ಚಪಾತಿ ಹಾಗೂ ಪರಾಟ ಜೊತೆನೂ ಟೊಮೆಟೊ ಪಪ್ಪು ಚೆನ್ನಾಗಿರುತ್ತೆ.
ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮುಂಬರುವ ವಿಡಿಯೋಗಳಲ್ಲಿ ಖಂಡಿತ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಜೇಸ್ ಹೋಮ್ ಟೇಲ್ಸನ್ನು ದಯವಿಟ್ಟು ಫಾಲೋ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.